ಇವತ್ತು ಅಮ್ಮ ಹೇಳ್ದಂಗೆನೆ ನಾನು ಹೋಗ್ಬಿಟ್ಟು ಶಿವ್ಗೆ ನೈಯಸ್ ಮಾಡ್ಬಿಡ್ತೀನಿ. ಹುಡುಗಿಯರಿಗೆ ಸೋಲ್ದಿರೋ ಹುಡುಗರೇ ಇಲ್ಲ ಅಂತದ್ರಾಗೆ ನಾನು ಇಷ್ಟು ಚೆನ್ನಾಗಿದ್ದೀನಿ, ಅವ್ನು ನನ್ನ ಜೊತೆ ಬರ್ದಿದ್ದಂಗೆ ಇರ್ತಾನ, ಬಂದೇ ಬರ್ತಾನೆ. ನೋಡ್ತಾ ಇರು, ಹೆಂಗಾದರೂ ಮಾಡಿಬಿಟ್ಟು ಹೋಗಿ ಅವನು ನೈಯಸ್ ಮಾಡಿಬಿಟ್ಟು ಏನಾದರೂ ಮಾಡಿ ಅವನನ್ನು ನಾನು ಪಡ್ಕೊಂಡ್ಲೇಬೇಕು. ಅವನೊಬ್ಬನ ಮದುವೆ ಮಾಡ್ಕೊಂಡ್ರೆ ನನ್ನ ಲೈಫ್ ಅಂತೂ ಪೂರ್ತಿ ಸೆಟ್ಲ್ ಹೋಗ್ಬಿಡ್ತದೆ, ನೆಮ್ಮದಿಯಾಗಿದ್ದು ಬಿಡ್ಬೋದು. ಅಯ್ಯೋ ಎಲ್ಲಿದೆಯೋ ನೀನು, ಇರು, ಈ ಊರೆಲ್ಲ ಹುಡ್ಕಾಡಿದ್ರೂ ಪರವಾಗಿಲ್ಲ, ನಿನ್ನಂತೂ ನಾನು ಬಿಡೋಕ್ಕಿಲ್ಲ, ಹುಡುಕ್ತೀನಿ ನಿನ್ನ. ಅಮ್ಮ ಅಮ್ಮ, ನಮ್ಮಮ್ಮ ಎಲ್ಲೋಯ್ತಪ್ಪ, ಬಿಡು ಹೋಗ್ಬಿಟ್ಟು ಬರನಿ. ಮೊಮ್ಮಗನೇ ಸ್ವಲ್ಪ ಹುಷಾರಾಗಿರು ಕಣ್ಲ. ಆ ಸಾವುಕತ್ತಿ ಮತ್ತು ಸಾವುಕತ್ತಿ ಮಗಳು ಇಬ್ರು ನಮ್ಮ ಹಿಂದೆ ಬಿದ್ಬಿಟ್ಟವ್ರು ಕಣ್ಲ. ಮದುವೆ ಆಗಿದ್ದೀವಿ, ಇಲ್ಲ ಈ ಮನೆ ಸೊಸೆ ಅವಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೆನ್ನೆಲ್ಲನೂ ಬಂದ್ಬಿಟ್ಟು ಮಂತಾಗೆ ಸುಮ್ಕಿನೇ ಜಗಳ ಮಾಡಿಬಿಟ್ಟು ಗಲಾಟೆ ಮಾಡಿಬಿಟ್ಟು ಹೋಗ್ಬಿಟ್ರು ಕಣ್ಲ. ನಾನು ಹೆಂಗೋ ತುಬುಕ್ಕು ನುಗ್ಗಿಸ್ಬಿಟ್ಟು ಗ್ರಾಚಾರ ಬಿಡಿಸ್ಬಿಟ್ಟು ಕಳಿಸಿದ್ದೀನಿ. ಆಮೇಕಿಂದ ನಿನ್ನ ಹತ್ರಕ್ಕೆ ಆಮೇಲೆ ಬಂದ್ಬಿಟ್ಟು ನಯಸ್ ಮಾಡಿದಾಗ ನೀನು ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಯಾಕಣ, ಬೇಡ ಅದರಿದ್ರದ್ರ ಸವಾಸ ನಮ್ಗಂತೂ ಬೇಡವೇ ಬೇಡ. ಏನಕ್ಕೆ ಬೇಕು ಮಗನೇ? ನಮ್ಗೆ ಏನಕ್ಕೆ ಬೇಕು ಹೇಳು? ನೋಡು, ಈಗಲೇ ಹೇಳಿದ್ದೀನಿ ಶಿವು, ನೀನಂತೂ ಅವಳು ತಂಟೆಗೆ ಹೋಗಕ್ಕೆ ಹೋಗ್ಬೇಡ, ಬಿಟ್ಬಿಡು. ನಾವು ಬೇರೆ ಹುಡುಗಿ ನೋಡ್ಬಿಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ರಲ್ಲ, ಅದು ಅದೇ ಹುಡುಗಿ ಜೊತೆ ನೀನು ಮದುವೆ ಮಾಡ್ತೀನಿ ನಾನು, ಸರಿನಾ? ಅಜ್ಜಿ ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿರು, ನಾನು ನೋಡ್ಕೊತೀನಿ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಅಪ್ಪ ಅಮ್ಮನ ಸಾವಿಗೆ ಕಾರಣ ಆಗಿರೋ ಸಾವುಕತ್ತಿ ಮತ್ತು ಮಗಳನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅಂತ ನೀನು ಹೆಂಗೆ ಅಂದ್ಕೊಂಡಿದ್ಯಾ? ಅವಳು ಬುದ್ಧಿ ಬರಲೇಬೇಕು, ಅವಳು ದುರಂಕಾರ, ಅವಳು ಕೊಬ್ಬು ಕರಗಿ ನೀರಾಗಲೇಬೇಕು. ಅಲ್ಲಿ ತನಕ ನಾನು ಬಿಡೋದಿಲ್ಲ. ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನೀನು ಹೋಗ್ಬಿಟ್ಟು ಊಟ ಗಿಟ ಮಾಡಿ ಆರಾಮಾಗಿ ಮಲ್ಕ. ನಾನು ಹೊಲ್ದ ಹತ್ರ ಹೋಗ್ಬಿಟ್ಟು ಏನೇನಾಗೋಯ್ತು ನೋಡ್ಕೊಂಬಿಟ್ಟು ಬರ್ತೀನಿ. ಏನೇ ಹೇಳು ಮಗ, ಆ ಸಾವುಕತ್ತಿ ಮತ್ತು ಮಗಳು ಇಬ್ರು ಸರಿ ಇಲ್ಲ ಕಣ್ಲ, ಇಬ್ಬರು 428 ಪಾರ್ಟಿ ಕಣ್ಲ, ಅವ್ರಿಬ್ರು ಸರಿ ಇಲ್ಲ. ಅದಕ್ಕೆ ನೀನು ನಿಂಗೆ ಹೇಳಿದ್ದು, ದಯವಿಟ್ಟು ಅವ್ರ ಸವಾಸನೆ ನೀ ಬೇಡ, ನಮಗೆ ದೂರ ಇದ್ದಷ್ಟು ನಮಗೆ ಏನೇ ಒಳ್ಳೇದು. ಅವ್ರು ಆಳು ಬಿದ್ದು ಹಂಗೆ ಹೋಯ್ತಾರೆ ಬಿಡು, ನಮ್ಗೆ ಯಾಕೆ ಆಳು ಬಿದ್ದೋಗ್ಲಿ, ಅದು ಯಾಕೆ ನಮ್ಮಿಂದೆ ಬಿದ್ದವ್ರ ನಾಕಾಣೆ. ಈಗ ಸಂದಕ್ಕೆ ನೀನು ದುಡ್ಡು ಸಂಪಾದನೆ ಮಾಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಹಿಂದೆ ಬಂದವ್ರೆ ಅಂತ ಅನ್ನಿಸ್ತದೆ. ಮೊಮ್ಮಗನೇ ಇರೋನ ನೀನು ಒಬ್ಬನೇ ನನಗೆ ಇನ್ನು ಯಾರೂ ದಿಕ್ಕಿಲ್ಲ, ನಿನ್ಗೂ ಏನೋ ಆಗೋಗ್ಬಿಟ್ರೆ ಅಂತ ಭಯ ಕಣ್ಲ ನನಗೆ, ಶಾನೇ ಭಯ. ಹುಷಾರಾಗಿರು, ಆ ಮೊಳ್ಳಿ ಮಾತ್ಕೆಲ್ಲ ಮುರುಳಾಗಕ್ಕೆ ಹೋಗ್ಬೇಡ, ಸರಿನಾ? ಅಯ್ಯೋ ಅಜ್ಜಿ ಸರಿ ಬಿಡು, ನೀನು ಹೋಗಿ ಸುಮ್ಮನೆ, ನಾನು ನೋಡ್ಕೊಂತೀನಿ ಹೋಗು. ಅದೇನು ನೋಡ್ಕೊಂತೀಯೋ ಏನು ಕತೀಯೋ, ಅಯ್ಯೋ ಶಿವನಿ, ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ನಮ್ಮ ಅಜ್ಜಿಗೆ ನಾನೆಲ್ಲಿ ಸಾವುಕಾರ್ತಿ ಮಗಳಿಂದ ಹೋಗ್ಬಿಡ್ತೀನಿ ಅಂತ ಭಯ ಶುರುವಾಗ್ಬಿಟ್ಟೈತೆ. ಬರಲಿ ಅವಳು ಹೆಂಗೆ ಆಟ ಆಡಿಸ್ಬೇಕೋ ಹಂಗೆ ಆಟ ಆಡಿಸ್ತೀನಿ ನಾನು. ಮನೆ ಹತ್ರ ಹೋದ್ರೆ ನನ್ನೇನೇನೆ ದುರಾಂಕರವಾಗಿ ಈಚೆ ಕಡೆಗೆ ಕಳಿಸ್ದೋಳಲ್ವಾ? ಹಾಂ ಮಾಡ್ತೀನಿ. ರಾಮಣ್ಣ, ಅಲ್ಲಿ ಬೇರೆ ಕಡೆಗೆ ನೀರಾಯಿಸು, ನೋಡಿ ಇಲ್ಲೆಲ್ಲ ನೀರೆಲ್ಲ ನಿಂತ್ಕೊಬಿಟ್ಟವು ಆಗ್ಲೇನಿಯಾ, ಸುಮ್ಮನೆ ಶಾನೆ ಆದಂಗೆ ಪೈರೆಲ್ಲ ಕೊಳ್ತೋಗ್ಬಿಡ್ತದೆ. ಹೊಸಿ ಆ ಕಡೆಗೆ ನೀರಾಯಿಸು ನೀನು. ಅಣ್ಣೋ ಕೇಳಿಸೋದೇ ಇಲ್ಲಪ್ಪ, ಕಿರ್ಚಿ ನನ್ನ ಬಾಯಿ ನೋಯ್ತದೆ ಬಿಟ್ರೆ ಇವ್ರಂತೂ ಏನೂ ಮಾಡೋದಿಲ್ಲ. ಹಬ್ಬಾ, ಈ ವ್ಯವಸಾಯ ಅಂದರೆ ಮನೆ ಮಕ್ಕಳೆಲ್ಲ ಸಾಯ ಅನ್ನೋದಂತೂ ನಿಜ. ಅಯ್ಯೋ ಶಿವು ಇಲ್ಲೇ ಅವನೇ, ಯಪ್ಪ ಇವನಿಗೋಸ್ಕರ ಆ ಮನೆ ಹತ್ರ ಅಲ್ಲಿ ಇಲ್ಲಿ ಎಲ್ಲ ಅಲ್ದಾಡಿ ಸಾಕಾಯ್ತು. ಕೊನೆಗೂ ಇಲ್ಲೇ ಸಿಕ್ಕುದ್ನಲ್ಲ. ಶಿವು ಯಾರು? ಶಿವು ಯಾರು ಅಂತ ಕೇಳ್ತಾ ಇದೀಯಾ? ಗೊತ್ತಿಲ್ದಿರೋನ್ನ ಯಾರು ಅಂತ ತಾನೇ ಕೇಳಬೇಕು, ಮತ್ತೆ ಇನ್ನೇನು ಮಾತಾಡ್ಸೋಕ್ಕಾಗುತ್ತಾ? ಅಯ್ಯೋ ಶಿವು, ನಿಂಗೆ ನಾನು ಯಾರು ಅಂತ ಗೊತ್ತಿಲ್ವಾ ಶಿವು? ನಾನು ನಿನ್ನ ಹೆಂಡತಿ. ಯಾವ್ದಾದ್ರು ಮೆಂಟ್ಲ್ ಹಾಸ್ಪಿಟ್ಲೇನೋ ತಪ್ಪಿಸ್ಕೊಂಡು ಏನಾದ್ರು ಬಂದ್ಬಿಟ್ಟಿದ್ಯಾ ಏನು? ಹೆಂಡ್ತಿನಂತ ಹೆಂಡ್ತಿ, ಹೇ ಹೋಗು, ಮಾಡಕ್ಕೇನೋ ಕೆಲಸ ಇಲ್ವಾ? ತಮಾಷೆ ಮಾಡಕ್ಕೆ ಬೇರೆ ಎಲ್ಲೂ ಜಾಗನೂ ಇಲ್ವಾ ನಿನಗೆ? ಹಬ್ಬ ಹೋಗಿ ಸುಮ್ಮನೆ. ಅಯ್ಯೋ ಇವನ್ಗೇನಾಯ್ತು? ನನ್ನ ನೆನಪೇ ಇಲ್ವಾ ಇವನಿಗೆ? ಅದಕ್ಕೆ ನಾವು ಪೊಲೀಸ್ ಸ್ಟೇಷನಿಗೆ ಬಂದಾಗೂ ಈ ಥರ ಎಲ್ಲ ಹೇಳಿದ್ದು. ಅಯ್ಯೋ ಏನು ಮಾಡಲಿ ನಾನು? ಇವನಿಗೇನು ನೆನಪೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಿ? ಶಿವು, ನಾನು ಹೇಳ್ತಿರೋದು ನಿಜ, ನೀನು ನನ್ನ ಗಂಡ. ಹೌದಾ? ನೀನು ನನ್ನ ಹೆಂಡ್ತಿನ? ಮತ್ತೆ ಇಷ್ಟು ದಿನ ಯಾಕೆ ನನ್ನ ಜೊತೆ ಇರಲಿಲ್ಲ? ಅದು ಏನೋ ಒಂದು ಚಿಕ್ಕ ವಿಚಾರಕ್ಕೆ ಜಗಳ ಆಯಿತು, ಅದಕ್ಕೆ ಹೋಗ್ಬಿಟ್ಟಿದ್ದೆ. ಹೌದಾ? ಚಿಕ್ಕ ವಿಚಾರಕ್ಕೆ ಜಗಳ ಹೋಗ್ಬಿಟ್ಟಿರೋಳು, ಮತ್ತೆ ಯಾಕೆ ಒಂದು ಫೋನ್ ಮಾಡಲಿಲ್ಲ, ಒಂದು ಮೆಸೇಜ್ ಮಾಡಲಿಲ್ಲ, ಇಷ್ಟು ದಿನ ನಾನು ನೋಡೋಕ್ಕೂ ಬಂದಿಲ್ಲ. ಇಷ್ಟು ಸಡನ್ನಾಗಿ ನೋಡೋಕೆ ಬಂದಿದ್ಯಾ ಅಂತಂದರೆ ಏನರ್ಥ? ನೀನು ನನ್ನ ಹೆಂಡ್ತಿ ಅಂತನ? ಸರಿ, ನಾನು ಒಪ್ಕೊತೀನಿ, ನೀನು ನನ್ನ ಹೆಂಡ್ತಿ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಹೋಯ್ತಾ? ಸಾಕ್ಷಿ ಯೋಚನೆ ಮಾಡ್ತಾ ಇರು, ನಂಗೆ ಸ್ವಲ್ಪ ಕೆಲಸ ಐತೆ. ಶಿವು ಸಾಕ್ಷಿ ಏನೈತೆ ನನ್ನ ಹತ್ರ? ಫೋಟೋ ಏನಾದರೂ ಇರ್ಬೋದಾ? ಫೋಟೋ ಏನಾದ್ರು ಫೋಟೋ ಇತ್ತಲ್ವಾ? ನಾನು ತೆಗಿಬೇಡ ಫೋಟೋ ಅಂತ ಹೇಳಿದ್ರು ತೆಗ್ದಿದ್ರಲ್ವಾ ಫೋಟೋ? ನಮ್ಮ ಮನೆಗೆ ಇತ್ತಲ್ವಾ? ಹಾಂ ಇತ್ತು. ಅದನ್ನೇ ತಗೊಂಡು ಬಂದು ತೋರಿಸಿದ್ರೆ ನಂಬ್ತಾನೆ ಇವನು. ಅಲ್ಲ, ಇವನು ತಲೆಗೇನಾದ್ರು ಏನಾರು ಬಿದ್ದುಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟವನ. ನಾನು ಹೆಂಡ್ತಿ ಅನ್ನೋದೇ ನೆನಪಿಲ್ವ ಅವನಿಗೆ? ಹೆಂಡ್ತಿ ಅಂತ ಯಾವಾಗೂ ಅನ್ನೋನು. ಇವಾಗ ನೋಡಿದ್ರೆ ಇವನ್ನ ಬಿಡಬಾರ್ದು ಇವತ್ತು. ಹೆಂಡ್ತಿ ಕಿತ್ತೋಗಿರೋ ಹೆಂಡ್ತಿ. ಅವತ್ತು ಮನೆ ಹತ್ರ ಬಂದು ಕೇಳಿದ್ದಕ್ಕೆ ದುರಂಕಾರ ಮಾಡ್ಕೊಂಡು ಹೋದ್ಲು. ನಾನು ಚೀಪಾ? ದುಡ್ಗೋಸ್ಕರ ಬಂದಿದ್ಯಲ್ವಾ? ಬಾ ನಿನಗೆ ಸರಿಯಾಗಿ ಮಾಡ್ತೀನಿ ಬಾ. ನಾನು ಏನು ಶಿವು ಏನು ಅಂತ ನಿಂಗೆ ಸರಿಯಾಗಿ ತೋರಿಸ್ತೀನಿ ಬಾ. ಶಿವು ಒಳ್ಳೆ ಮೆಂಟ್ಲು ಹುಡುಗಿ ಸವಾಸ ಆಯ್ತಲ್ಲ. ನಿಂಗೆ ಎಷ್ಟು ಸಲ ಹೇಳೋದು? ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ಇದೇ ಥರ ನಾನು ಹಿಂದೆ ತಿರುಗ್ತಾ ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇನೆ.
ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ನೋಡು, ನನ್ನ ಆಲ್ರೆಡಿ ನನಗೆ ಮದುವೆ ಸೆಟ್ ಆಗೈತೆ. ಇನ್ನೇನು ಮುಂದಿನ ತಿಂಗಳು ನನ್ನ ಮದುವೆ. ನೀನು ಈ ಥರ ನಾನು ಹಿಂದೆ ಬಿದ್ದುಬಿಟ್ಟು ಗಂಡ 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 ಅಂತ ಹೇಳ್ಕೊಂಡು ಓಡಾಡಿದ್ರೆ ನನ್ನ ಹುಡುಗಿಗೆ ಏನಂತ ಹೇಳಿ? ನಮ್ಮ ಹುಡುಗಿ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಆಮೇಲಿಂದ. ನಾನು ಈಗಲೇ ಹೇಳ್ತಾ ಇದ್ದೀನಲ್ಲ, ನಿನಗೆ ನಾನು ಯಾರು ಅಂತ ಗೊತ್ತಾಯ್ತಾ ಗೊತ್ತಿರೋ ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಹೆಂಡತಿ ಅಂತ ನನಗಂತೂ ಗೊತ್ತಿಲ್ಲ. ನಂಗೆ ಯಾವ ನೆನಪೂ ಇಲ್ಲ. ಸರಿ, ನಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 1 ವರ್ಷ ಆಗಿರ್ಬೋದೇನೋ. 1 ವರ್ಷ ಆಯ್ತಾ? ನೀನು ನನ್ನ ಜೊತೆ ಎಷ್ಟು ತಿಂಗಳಿದ್ದೆ? ಅದು ಅದು 15 ದಿನ ಇದ್ದೆ. ಓಹೋ, ಹೆಂಡತಿ ಆದವಳು ಗಂಡನ ಜೊತೆ 15 ದಿನ, ವರ್ಷಕ್ಕೆ 15 ದಿನ ಜೊತೆಗಿದ್ಲು ಅಷ್ಟೇನೇನೆ ಅಲ್ವಾ? ಹಂಗಲ್ಲ ಶಿವು, ಅದೇನೋ ಸ್ವಲ್ಪ ಜಗಳ ಆಗಿ. ಸರಿ, ಅದೇನು ಜಗಳ ಅಂತ ಹೇಳ್ಬೋದಲ್ವಾ? ಅದೇನು ಜಗಳ ಅಂತಂದರೆ ನೀನೇನೆ ಪೆದ್ದಂತರ ಆಡ್ತಾ ಇದ್ದೆ, ಅದಕ್ಕೆ ನಾನು ನಿನ್ನ ಬಿಟ್ಟೋಗಿದ್ದೆ ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಅದು ಕೋಪ ಬಂತು, ಬಿಟ್ಟೋಗ್ಬಿಟ್ಟೆ. ಆದರೆ ಇವಾಗ ನೀನಂದರೆ ನನಗೆ ತುಂಬ ಇಷ್ಟ. ನೀನು ಬಿಟ್ಬಿಟ್ಟಿರೋಕೆ ನನಗೆ ಆಗ್ತಾನೆ ಇಲ್ಲ. ಐ ಲವ್ ಯು ಸೋ ಮಚ್. ನಾನು ನಿನ್ನ ಜೊತೆನೇ ಇರ್ತೀನಿ, ಎಲ್ಲೂ ಹೋಗಲ್ಲ. ನೀನು ನೆನಪಿಸ್ಕ, ನಾನು ನೆನಪಾಗ್ತೀನಿ. 15 ದಿನ ನನ್ನ ಜೊತೆ ಬಾಳಿದ್ಯಾ ಅಂತ ಹೇಳ್ತಾ ಇದೆಯಾ, ಅದು 1 ವರ್ಷಕ್ಕೆ. ಈಗ ಮತ್ತೆ ಏನೋ ಜಗಳ ಆಗ್ತೈತೆ, ಆಮೇಲೆ ಮತ್ತೆ ಹೊರಟೋಗ್ಬಿಡ್ತೀಯಾ, ಮತ್ತೆ ಇನ್ನು 2 ವರ್ಷ ಬಿಟ್ಕೊಂಡು ಬರ್ತೀಯಾ. ನೋಡು, ನಿನ್ನಂತ ಹೇಳೋ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಾನು ಹೆಂಡತಿ ಅಂತ ಅನ್ಕೊಳ್ಳೋಂಥ ಮೆಂಟಲ್ಲು ಲೂಸು ನಾನಲ್ಲ, ಸರಿನಾ? ನೀನು ದಯವಿಟ್ಟು ಇಲ್ಲಿಂದ ಹೋಗೋದೇನೆ ಎಷ್ಟೋ ವಾಸಿ. ನೀನು ಯಾರು ಅಂತ ನನಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ. ನಿನ್ನ ಮುಖ ನಾನು ಯಾವತ್ತೂ ನೋಡೇ ಇಲ್ಲ, ಇವತ್ತೇ ನೋಡ್ತಾ ಇದ್ದೀನಿ ಅಂತ ಅನ್ನಿಸ್ತೈತೆ. ಅದ್ರಾಗೂ ನಿಂಗೆ ಏನಾದರೂ ಪ್ರೂವ್ ಮಾಡ್ತೀನಿ ಅಂತಂದರೆ ಆರಾಮಾಗಿ ಪ್ರೂವ್ ಮಾಡು, ಬೇಡ ಅಂತಂದವ್ರು ಯಾರು? ಸರಿ, ನಮ್ಮಿಬ್ರದ್ದು ಮದುವೆ ಆಗೈತೆ ತಾನೇ? ಆಗೈತೆ. ಸರಿ, ಫೋಟೋ, ವಿಡಿಯೋ, ಕ್ಯಾಸೆಟ್ ಏನಿದ್ರು ತಗೊಂಡು ಬಂದು ತೋರಿಸು, ನಾನಂತೂ ನಂಬ್ತೀನಿ. ಏನು, ಫೋಟೋಸ್ ತೋರಿಸಿದ್ರೆ ನೀನು ಒಪ್ಕೋತೀಯಾ? ಯಾಕೆ ಒಪ್ಕೊಳಕ್ಕಿಲ್ಲ? ಫೋಟೋಸ್ ತೋರಿಸಿ ನಾನು ಹೆಂಡತಿ ಅಂತ ಹೇಳಿದ್ರೆ ಒಪ್ಕೋಬೇಕಲ್ವಾ? ಆದರೆ ಎಡಿಟಿಂಗ್ ಏನೋ ಮಾಡಿಸ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಕಂಬಿ ಅನಿಸ್ತಿರ್ತೀಯ. ಅಯ್ಯೋ, ನಾನು ಯಾಕೆ ಎಡಿಟಿಂಗ್ ಮಾಡಿಸ್ಲಿ? ನಮ್ಮ ಮದುವೆಗೆ ಎಷ್ಟೊಂದು ಜನ ಬಂದಿರ್ತಾರೆ ಅಲ್ವಾ, ಅಕ್ಕ ಪಕ್ಕ ಎಲ್ಲ ನಿಂತಿರ್ತಾರೆ. ನನ್ನ ಫೋಟೋಸ್ ತಗೊಂಡ್ಬಿಟ್ಟು ಅವ್ರನ್ನೂ ತೋರಿಸ್ತೀನಿ, ಆಮೇಲೆ ಅವ್ರನ್ನೂ ಕರ್ಕೊಂಡು ಬಂದ್ಬಿಟ್ಟು ಸಾಕ್ಷಿನೇ ಹೇಳಿಸ್ತೀನಿ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ನಿನ್ನ ಮದುವೆ ಆಗೈತೆ, ಅದಕ್ಕೆ ಸಾಕ್ಷಿ ಅಂತ ತುಂಬ ಅಂದರೆ ತುಂಬ ಜನ ಅವರೇ ಸಾಕ್ಷಿಗೆ. ನಾನು ನೀನು ಹೆಂಡತಿ ಅನ್ನೋದು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಷ್ಟು ಸಾಕು, ಇದಕ್ಕಿಂತೂ ಬೇರೆ ಏನೂ ಬೇಕಿಲ್ಲ ಅಂತ ಅನ್ಕೊಂತೀನಿ. ನಾನು ಹೆಂಡತಿ ಅಂತ ಒಪ್ಕೊಂಡಿದ ತಕ್ಷಣವೇ ನೀನಂತೂ ನಿಮ್ಮ ಮನೆ ಕರ್ಕೊಂಡು ಹೋಗ್ಬಿಡ್ಬೇಕು, ಸರಿನಾ? ಆಮೇಲೆ ಹೆಂಡತಿ ಅಲ್ಲ ಅಂತ ಏನೂ ಹೇಳಂಗಿಲ್ಲ. ಹಾಗೇನೆ ಈಗ ಸೆಟ್ ಆಗಿರೋ ಮದುವೆನೂ ನಿಲ್ಲಿಸ್ಬಿಡ್ಬೇಕು, ಸರಿನಾ? ಮೊದಲು ಸಾಕ್ಷಿ ತಗೋಬಾ, ಆಮೇಲೆ ನೋಡೋಣ. ಸಾಕ್ಷಿಗೆ ನಾನೇ ಫೋಟೋ ನೋಡಿದ್ನಲ್ಲ, ಯಾರ್ದೋ ಮೊಬೈಲಾಗೇನೋ ಇತ್ತು. ಪ್ರಿಂಟೇ ತೆಗೆಸ್ಕೊಬಂದಿದ್ರಾ? ಇತ್ತು. ಯಾರ ಹತ್ರ? ಪೊದ್ದು ಹತ್ರ ಇತ್ತು ಫೋಟೋಸು. ಅವಳ ಮೊಬೈಲಾಗೆ ತೆಗೆದುಬಿಟ್ಟು ಇಟ್ಕೊಂಡಿದ್ದಲ್ವಾ? ಹೆಂಗನ ಮಾಡಿ ಅವಳ ಹತ್ರ ನೈಸ್ ಮಾಡಿಬಿಟ್ಟು ಫೋಟೋಸ್ ಇಸ್ಕೊಂಬಿಟ್ಟು ಬಂದರೆ ಅವಾಗ ನಾನು ಇವನು ಗಂಡ ಹೆಂಡತಿ ಅಂತ ಓಕೆ ಆಗ್ಬಿಡ್ತೈತೆ. ಆಮೇಲೆ ನಾನು ಇವನಿಂದ ತಿರುಗ್ಬಿಟ್ಟು ಭಿಕ್ಷೆ ಎತ್ತಂತ ಅವಶ್ಯಕತೆ ಏನೂ ಇರಲ್ಲ. ಹಲೋ ಐಶು ಅಕ್ಕ, ನಾನು ಶಿವು ಮಾತಾಡ್ತಾ ಇದ್ದೀನಿ. ಶಿವು ಹೇಳ ಅಕ್ಕ, ನಮ್ಮ ಮದುವೆಗೆ ನಂದೂನು ಹಂಗೇನೆ ನಿಮ್ಮ ನಾದಿನಿ ಮದುವೆ ಆಯ್ತಲ್ಲ, ಅವಾಗ ಏನಾದರೂ ಫೋಟೋಸ್ ಏನಾದರೂ ತೆಗ್ದಿದ್ವಾ? ತೆಗ್ದಿರ್ಬೇಕಪ್ಪ. ಪೊದ್ದು ಅಂದರೆ ನಮ್ಮ ಅತ್ತಿಗೆ ಫೋಟೋಸ್ ಎಲ್ಲ ತೆಗ್ದಿಟ್ಕೊಂಡಿದ್ರು. ಪೊದ್ದು ಅಕ್ಕನ ಫೋಟೋಸ್ ತೆಗೆದಿಟ್ಕೊಂಡ್ರದು? ಮತ್ತೆ ಆಲ್ಬಮ್, ಕ್ಯಾಸೆಟ್ ಆ ಥರ ಏನೂ ಇಲ್ಲ ಅಲ್ವಾ? ಇಲ್ಲ, ಆ ಥರ ಏನೂ ಇಲ್ಲ. ಪೊದ್ದು ಹೊತ್ತಿಗೆ ಏನೋ ಬೇಕು ಅಂತಲೇ ತೆಗೆದಿಟ್ಕೊಂಡಿದ್ರು ಅಷ್ಟೇನೆ. ಅಂದರೆ ಇವಳು ಆಮೇಲೆ ಗಂಡನೇ ಅಲ್ಲ ಅಂದ್ಬಿಡ್ತಾಳೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿತ್ತು. ಯಾಕಂದರೆ ನಿನ್ನ ಹುಡುಕೊಂಡು ಬಂದ್ಬಿಟ್ಟು ನಿನ್ನ ಮದುವೆ ಮಾಡಿಸಿದ್ದು ಅವರೇ ಅಲ್ವಾ, ಅದಕ್ಕೆ ಸೇಫ್ಟಿ ಪರ್ಪಸ್ಗೆ ಇರಲಿ, ನಾಳೆ ಬಿಟ್ಟೋದ್ರೆ ತೋರ್ಸಕ್ಕಿರಲಿ ಅಂತ ಹೇಳ್ಬಿಟ್ಟು ಪೊದ್ದು ಅಕ್ಕನೇ ಇಟ್ಕೊಂಡೈತೆ. ಹೌದಾ? ಸರಿ ಅಕ್ಕ, ಹಂಗಾರೆ ನಾನು ಪೊದ್ದು ಅಕ್ಕಂಗೆ ಫೋನ್ ಮಾಡಿಬಿಟ್ಟು ನಾನು ಕೇಳ್ತೀನಿ ಬಿಡು. ಇವಾಗೇನುಕಪ್ಪ ಆ ಫೋಟೋಸ್ ಎಲ್ಲ ನನಗೆ ಆ ದರಿದ್ರನ ಬಿಟ್ಬಿಟ್ಟಿದೆಯಲ್ಲ, ಮತ್ತೆ ಆ ದರಿದ್ರನ ಏನಾದ್ರೂ ಸೊಂಟ ಕಟ್ಕೊಂಡು ಓಡಾಡಬೇಕು ಅಂತ ಆಸೆಗೆ ಐತೇನು? ಆ ದರಿದ್ರದರು ಮೊದಲೇ ಸರಿಲ್ಲ, ಬಿಟ್ಟು ಬಿಸಾಕು, ಹಾಳು ಬಿದ್ದೋಗ್ಲಿ. ಅವಳ ಬಗ್ಗೆ ಮಾತ್ರ ನೀನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಅವಳ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ ಶಿವು. ನೀನು ಇವಾಗ ಹೆಂಗೋ ಚೆನ್ನಾಗಿ ಬೆಳೆದ್ಬಿಟ್ಟು ಚೆನ್ನಾಗಿದೆಯಾ, ಹಾಗೆ ಚೆನ್ನಾಗಿರೋದು ಕಲ್ತ್ಕ. ಬಿಕ್ನಾಸಿಗಳು ಸಾವಾಸನೇ ಬೇಡ ಕಣಪ್ಪ ನೀನು, ಸರಿನಾ? ಯಾವ ಫೋಟೋಸು ಬೇಡ, ವಿಡಿಯೋಸು ಬೇಡ, ನೀನು ಆರಾಮಾಗಿ ನಿನ್ಪಾಡು ನೀನು ಇರೋದು ಕಲ್ತ್ಕ. ಅದಕ್ಕಲ್ಲ, ಸುಮ್ಮನೆ ಕೇಳಿದೆ ಐಶೋಕ. ಸರಿ, ನಾನು ಪೊದ್ದು ಹಾಕೊಂಡು ಫೋನ್ ಮಾಡಿ ಕೇಳ್ತೀನಿ ಬಿಡು. ಲೇ ಎಂಟಿ, ಅದು ಎಲ್ಲಿ ಹುಡುಕ್ತೀಯ ಸಾಕ್ಷಿಗೆ? ಅದು ಎಲ್ಲಿ ಹುಡುಕ್ತೀಯೋ ಪಾಪ ಫೋಟೋಸ್ಗೋಸ್ಕರ? ಅದು ಏನು ಮಾಡ್ತೀಯೋ ಮಾಡು. ಈ ಜನ್ಮದಾಗೆ ನಾನು ನೀನು ಗಂಡ ಹೆಂಡತಿ ಅಂತ ನಿನ್ನ ಕೈಲಿ ಪ್ರೂವ್ ಮಾಡೋಕ್ಕಾಗಲ್ಲ. ನನ್ನ ಆಟ ಆಡಿಸ್ದೆ ಅಲ್ವಾ, ನಿನ್ನ ಆಟ ಆಡಿಸ್ತಿಲ್ಲ ಅಂತಂದರೆ ಅದು ಚೆನ್ನಾಗೇ ಇರಲ್ಲ. ನಿನ್ನೂ ನಾನು ಸರಿಯಾಗಿ ಆಟ ಆಡಿಸ್ಬೇಕು. ಎಷ್ಟು ಜನ ನಯ್ಯೋ ಅನಿಸ್ಬಿಟ್ಟಿದ್ದೀರಾ, ನಿಮ್ಮೂ ನಯ್ಯೋ ಅನ್ನಿಸ್ತಿಲ್ಲ ಅಂತಂದರೆ ಆ ದೇವರು ಸಮೇತ ನಾನು ಮೆಚ್ಚಲ್ಲ ಬಿಡು. ಅಯ್ಯೋ ಅನ್ಸೇ ಅನ್ನಿಸ್ತೀನಿ.